ಕಾರ್ ಫ್ರಾಂಕ್ಸ್ದು ರಿವ್ಯೂ ಮಾಡೋಣ ಅಂತ ನಿಮ್ಮೊಂದಿಗೆ ಬಂದಿದ್ದೀನಿ. ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಡಿಸೈನು. ಸೊ ಫ್ರಂಟಿಂದ ಒಂದು ಒಳ್ಳೆ ಕ್ಲಾಸಿ ಲುಕ್ ಕೊಡುತ್ತೆ ಆ್ಯಂಡ್ ನೋಡೋದಕ್ಕೆ ಕೂಡ ಗ್ರ್ಯಾಂಡ್ ವಿಟಾರ ಫೀಲ್ ಕೊಡುತ್ತೆ. ಇದು ಫ್ರಂಟ್ ಮತ್ತು ಇದ್ರ ಲೋಗೋ ಮತ್ತು DRL ಹೆಡ್ಲ್ಯಾಂಪ್ಸು, ಇದು LED ಬಲ್ಬ್ಸು ಒಳ್ಳೆ ಒಂದು ಅಲ್ಟಿಮೇಟ್ ಲುಕ್ ಕೊಡ್ತಿದೆ ಗಾಡಿಗೆ. ಬನ್ನಿ ಇದ್ರ ಸೈಡ್ ವ್ಯೂ ಹೇಗಿದೆ ನೋಡೋಣ. ಮಾರುತಿ ಫ್ರಾಂಕ್ಸ್ ಡೆಲ್ಟಾ ಪ್ಲಸ್ ಅಲ್ಲಿ ನಿಮಗೆ ಸೈಡ್ ವ್ಯೂ ಅಲ್ಲಿ ಆಕ್ಚುಲಿ ಅಲಾಯ್ ವೀಲ್ ಬಂದ್ಬಿಟ್ಟು ಒಳ್ಳೆ ಲುಕ್ ಕೊಡುತ್ತೆ. ಜೊತೆಗೆ ಟಾಪ್ ರೈಲಿಂಗ್ಸ್ ಕೂಡ ಇದರಲ್ಲಿ ಒಂದು ಒಳ್ಳೆ ಲುಕ್ ಕೊಡುತ್ತೆ ಸೈಡ್ ವ್ಯೂ ಅಲ್ಲಿ. ಸೊ ನೀವು ನೋಡ್ಬೋದು ಫ್ರಂಟ್ ಅಲ್ಲೂ ಒಳ್ಳೆ ಲುಕ್ ಕೊಡುತ್ತೆ ಆ್ಯಂಡ್ ಸೈಡ್ ವ್ಯೂ ಅಲ್ಲೂ ಟಾಪ್ ರೈಲಿಂಗ್ಸ್ ಒಳ್ಳೆ ಲುಕ್ ಕೊಡ್ತಿದೆ. 13,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಅಮೇಝಿಂಗ್ ಆಗಿದೆ ಗಾಡಿದು. ಸೊ ಎಲ್ಲೂ ನನಗೆ ಫೀಲ್ ಆಗಿಲ್ಲ ಅಡಿಗಡೆ ಹೊಡಿತೇನೋ ಅನ್ನೋ ಫೀಲೇ ಆಗಿಲ್ಲ ಆ್ಯಕ್ಚುಲಿ. ಹಾಗೆ ಸೈಡಲ್ಲಿ ಬಂದರೆ ಸೊ ಇಂಡಿಕೇಟರ್ ನಿಮಗೆ ಮಿರರಿಗೆ ಕನೆಕ್ಟ್ ಆಗಿರುತ್ತೆ, ಅದೊಂದು ಒಳ್ಳೆ ಔಟ್ಲುಕ್ ಫೀಲ್ ಕೊಡುತ್ತೆ ಗಾಡಿಗೆ. ಸೊ ಬೇಸಿಕ್ ವರ್ಷನಲ್ಲಿ ನಿಮ್ಗೆ ಇಲ್ಲಿ ಬಾಡಿಲಿ ಕನೆಕ್ಟ್ ಮಾಡಿರ್ತಾನೆ, ಸೊ ಅದೊಂದು ಸ್ವಲ್ಪ ಆಕ್ವರ್ಡ್ ಫೀಲ್ ನನಗಾಯಿತು. ಬ್ಯಾಕ್ ಸೈಡ್ ಕೂಪೆ ಡಿಸೈನ್ ಜೊತೆಗೆ ಒಂದು ಕನೆಕ್ಟಿಂಗ್ ಲ್ಯಾಂಪ್ ಒಂದು ಒಳ್ಳೆ ಕ್ರಾಸ್ ಓವರ್ ಲುಕ್ ಕೊಡ್ತಿದೆ ಗಾಡಿಗೆ. ರಿವರ್ಸ್ ಕ್ಯಾಮ್ರಾ, ಬಟ್ ಕೆಲವರೆಲ್ಲ ಬಾಡಿಗೆ ಹೋಲ್ಡ್ ಮಾಡಿಸಿ ಹಾಕ್ಸ್ತಾರೆ, ಸೊ ಅದು ದಯವಿಟ್ಟು ಮಾಡಿಬಿಡಿ. ಸೊ ಇದು ಇಲ್ಲೇ ಫಿಕ್ಸ್ ಮಾಡಿಸಿ ಸ್ಟ್ಯಾಂಡರ್ಡ್ ಪ್ಲೇಸಲ್ಲಿ ಚೆನ್ನಾಗಿರುತ್ತೆ. ಸೊ ವಿಲ್ ಕಮ್ ಟು ದಿ ಬೂಟ್ ಸ್ಪೇಸ್. $300 ಬೂಟ್ ಸ್ಪೇಸ್ ಇದೆ. ಸೊ ಅಷ್ಟ್ರ ಮೇಲೆ ನಾವು ಲಗೇಜ್ ಏನಾರು ಹಾಕ್ತೀವಿ ಅನ್ನೋದಿದ್ರೆ ಇದನ್ನು ಓಪನ್ ಮಾಡ್ಕೊಂಡು ಸೊ ಈ ಸೀಟನ್ನು ಬೇರೆ ಫುಲ್ ಕ್ಲೋಸ್ ಮಾಡ್ಕೊಬೋದು. 5'10" ಹೈಟ್ ನಂದಿದೆ ಆ್ಯಕ್ಚುಲಿ. ಸೊ ಕಂಫರ್ಟಬಲ್ ಇದೆ. ಸೊ 6 ಫೀಟ್ ಇರೋರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಬಟ್ ಅದರ್ವೈಸ್ ನಿಮಗೆ ಕಂಫರ್ಟಬಲ್ 3 ಜನ ಬ್ಯಾಕ್ ಸೈಡ್ ಆರಾಮಾಗಿ ಕೂತ್ಕೊಬೋದು. ಡ್ರೈವಿಂಗ್ ಫೀಲ್ ಅಲ್ಟಿಮೇಟ್ ಆಗಿದೆ, ಸ್ಮೂತ್ ಇದೆ ಗಾಡಿ. ಆ್ಯಂಡ್ ಮೈಲೇಜ್ ವೈಸ್ ಬಂದರೆ ನನಗೆ 21.78 ಅವರೇಜ್ ಬರ್ತದೆ. ಡ್ರೈವಿಂಗ್ ಸ್ಪೀಡ್ ಬಂದ್ಬಿಟ್ಟು 60 to 80 ಮಿನಿಮಮ್ ರೇಂಜಲ್ಲಿ ಓಡಿಸ್ತೀನಿ ನಾನು. ಆ್ಯಂಡ್ ವಾಯ್ಸ್ ಕಮಾಂಡ್ ಆಗಿರ್ಬೋದು, ಫೋನ್ ಟೆಲಿಫೋನಿಕ್ ಫೀಚರ್ಸ್ ಆಗಿರ್ಬೋದು, ಸೊ ಇಟ್ಸ್ ವೆರಿ ಕೂಲ್. ಆ್ಯಂಡ್ ಇದೆಲ್ಲ ಇನ್ಬಿಲ್ಟ್ ಡೆಲ್ಟಾ ಪ್ಲಸ್ಸಲ್ಲಿ ಇನ್ಬಿಲ್ಟ್ ಬರುತ್ತೆ. ಸೊ ಯಾಕೆ ಇನ್ಬಿಲ್ಟ್ ಅಂತ ಇಷ್ಟು ಹೇಳ್ತಿದ್ದೀವಿ ಅಂದರೆ, ಸೊ ನಾವು ಯಾವತ್ತೂ ಪರ್ಚೇಸ್ ಮಾಡ್ತಾ ಔಟ್ಸೈಡ್ ಹಾಕಿದ್ದಕ್ಕೆ ರೀಸೇಲಲ್ಲಿ ಒಂದು ಡ್ರಾಬ್ಯಾಕ್ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ನಾವು ಇನ್ಬಿಲ್ಟ್ ಫೀಚರ್ಸ್ ಬಂದರೆ ಒಂದು ಕಂಪ್ನಿ ವಾರಂಟಿ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ, ಸೆಕೆಂಡು ಇನ್ಬಿಲ್ಟ್ ತಗೊಳೋದ್ರಿಂದ ರೀಸೇಲ್ ವ್ಯಾಲ್ಯೂ ಆವಾಗ ನಮಗೆ ಹೆಲ್ಪ್ ಆಗುತ್ತೆ. ಡೆಲ್ಟಾ ಪ್ಲಸ್ ಅನ್ನೋದು ಇರುತ್ತೆ. ಸೊ ಎಷ್ಟಂದ್ರೂ ಸೊ ನೀವು ರೀಸೇಲ್ ಮಾಡ್ತಿದ್ದೀವಿ ಅಂದರೆ ಡೆಲ್ಟಾ ಅಥವಾ ಬೇಸಿಕ್ ವರ್ಷನ್ ಸಿಗ್ಮಾ ಅಂತ ಇರುತ್ತೆ ಅಷ್ಟೇ ಬಿಟ್ಟರೆ. ಸೊ ಡೆಲ್ಟಾ ಪ್ಲಸ್ ಅಂದರೆ ಓಕೆ, ಸೊ ಈ ಬಜೆಟಲ್ಲಿ ಬಂದಿರುತ್ತೆ ಅನ್ನೋದೊಂದು ಇರುತ್ತೆ. ಸೊ ರೀಸೇಲ್ ವ್ಯಾಲ್ಯೂ ನಿಮ್ಗೆ ಹೆಲ್ಪ್ ಆಗುತ್ತೆ ಒಂದು. ಆ್ಯಂಡ್ ಡೆಲ್ಟಾಗೂ ಡೆಲ್ಟಾ ಪ್ಲಸ್ಸಿಗೂ ನಿಮ್ಗೆ ತುಂಬ ಡಿಫ್ರೆನ್ಸ್ ಇರೋದೇ ಇಲ್ಲ. ಸೊ ಫ್ಯೂ ಥಿಂಗ್ಸ್ ಏನಪ್ಪ ಅಂದರೆ ನಿಮಗೆ ಹೆಡ್ಲೈನ್ ಡಿಫ್ರೆನ್ಸ್ ಇದೆ, ಅದರಲ್ಲಿ ಪ್ರೊಜೆಕ್ಟರ್ ಹೆಡ್ಲೈನ್ಸ್ ಇದೆ, ಇದರಲ್ಲಿ DRL ಹೆಡ್ಲ್ಯಾಂಪ್ಸ್ ವಿತ್ LED ಬಲ್ಬ್ಸ್ ಇದೆ. AC ಆ್ಯಕ್ಚುಲಿ ಆಟೋ ಕ್ಲೈಮೇಟೆಡ್ AC ತುಂಬ ಹೆಲ್ಪ್ ಆಗಿದೆ ಇದರಲ್ಲಿ ಗಾಡೀಲಿ. ಸೊ ಜೊತೆಗೆ ಆ್ಯಕ್ಚುಲಿ ಕೂಲಿಂಗ್ ಬರಲ್ಲ ಅಂತ ರಿವ್ಯೂಲ್ಲಿ ನಾನು ನೋಡಿದ್ದೆ. ಸೊ ರಿಯಲಿ ಗುಡ್, ಒಳ್ಳೆ ಕೂಲಿಂಗ್ ಬರುತ್ತೆ. ಸೊ ಬಟ್ 1 hour ಒಂದು 10 seconds ಸ್ವಲ್ಪ ಡಿಲೇ ಫೀಲ್ ಆಗುತ್ತೆ, ಬಟ್ ಆಫ್ಟರ್ ದಟ್ ತುಂಬ ಕ್ಲೀನಾಗಿ ಕೂಲಿಂಗ್ ಫೀಲ್ ಆಗುತ್ತೆ. ಸೊ ಚೆನ್ನಾಗಿದೆ, AC ಚೆನ್ನಾಗಿದೆ. ಸೊ ಗೇರ್ ವೈಸ್ ತುಂಬ ಚೆನ್ನಾಗಿದೆ, ಸ್ಮೂತ್ ಇದೆ ಗೇರ್ ಶಿಫ್ಟಿಂಗ್ ಎಲ್ಲ. ಆ್ಯಂಡ್ ಕ್ಲಚ್ಚು ಕೂಡ ಅಷ್ಟೇ, ಕ್ಲಚ್ಚು ಎಕ್ಸಲೇಟರ್ ಬ್ರೇಕಿಂಗ್ ಎಲ್ಲ ತುಂಬ ಸ್ಮೂತ್ ಇದೆ. ಆ್ಯಂಡ್ ಗಾಡಿ ವೈಬ್ರೇಷನ್ ಫೀಲೇ ಇಲ್ಲ. ಗಾಡಿ ಆ್ಯಕ್ಚುಲಿ ಐಡ್ಲಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಸಿದ್ರೆ ಸ್ಟಾರ್ಟ್ ಆಗಿದೆಯಾ ಅಂತ ಗೊತ್ತಾಗಲ್ಲ, ಅಷ್ಟು ಸ್ಮೂತ್ ಇದೆ ಸೌಂಡು. ಇನ್ಫೋಟೈನ್ಮೆಂಟು ಅಷ್ಟೇ. ಸೊ ಹೈ ಬೀಟ್ ಸಾಂಗ್ಸ್ ಅಥವಾ ಒಳ್ಳೆ ಒಂದು ನಾರ್ಮಲ್ ಸಾಂಗ್ ಹೋಗೋಕ್ಕೆ ಅಂದರೆ
ಫುಲ್ ಸೌಂಡಲ್ಲಿ ಯಾವುದೇ ರೀತಿ ಇರಿಟೇಷನ್ ಇಲ್ಲ. ಸೊ ಸಾಫ್ಟ್ ಆಗಿದೆ, ಸೌಂಡು ಚೆನ್ನಾಗಿದೆ. ಎಷ್ಟು ನಿಮಗೆ ಕಂಫರ್ಟಬಲ್ ಆಗಿ ಸ್ಟೇರಿಂಗ್ ಮೂವ್ಮೆಂಟ್ ನೀವು ನೋಡ್ಬೋದು. ಸೊ ಈಸಿಯಾಗಿ ಸಾಫ್ಟಾಗಿ ಮೂವ್ ಆಗುತ್ತೆ. ಎ ಸಿ ಇಲ್ಲೇ ಆ್ಯಕ್ಚುಲಿ ನನಗೆ ಇದು ಮೈಲೇಜ್ ಬಂದಿರೋದು. ಸೊ ಯಾಕೆ ನಾನೀಗ ಎ ಸಿ ಆನ್ ಮಾಡಲಿಲ್ಲ ಅಂದರೆ ಆ್ಯಕ್ಚುಲಿ ಆಡಿಯೋ ಕ್ವಾಲಿಟಿ ಡಿಫರ್ ಆಗುತ್ತೆ, ಅದಕ್ಕೋಸ್ಕರ ನಾಯ್ಸಿ ಸೌಂಡ್ ಜಾಸ್ತಿ ಬರುತ್ತೆ ಅಂತ ಆನ್ ಮಾಡಿಲ್ಲ. ಸೊ ಟಾಪ್ ಆ್ಯಂಡ್ ಟಾಪ್ ಎ ಸಿಲಿ ನನಗಿದು ಬಂದಿರೋದು. ಸೊ ಅಪ್ರಾಕ್ಸಿಮೇಟ್ಲಿ ಸೊ ಈಗ 13,300 ಕಿಲೋಮೀಟರ್ಸ್ ರನ್ ಆಗಿದೆ ಗಾಡಿ. ನನಗಿದು ಮೈಲೇಜ್ ಬಂದ್ಬಿಟ್ಟು 21.7 ಬಂದಿರೋದು ಥರ್ಡ್ ಸರ್ವಿಸ್ ಆದಮೇಲೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವಿಸಲ್ಲಿ ಅಪ್ರಾಕ್ಸಿಮೇಟ್ಲಿ 19.5 ಮ್ಯಾಕ್ಸ್ ಇದೆ. ಸೊ ಇನ್ನೊಂದು ಫೀಚರ್ಸ್, ಸ್ಟೇರಿಂಗ್ ಟಿಲ್ಟಿಂಗ್ ಆಪ್ಷನ್ ಇದೆ. ಟೆಲಿಸ್ಕೋಪಿಕ್ ಇಲ್ಲ, ಬಟ್ ಟಿಲ್ಟಿಂಗ್ ಇದೆ. ಸೊ ಮಜಾ ಸಿಗುತ್ತೆ. ಇದರದ್ದು ಡ್ರಾಬ್ಯಾಕ್ಸ್ ಅಂತ ಹೋದರೆ ಮೇಜರ್ ಫಸ್ಟ್ ಡ್ರಾಬ್ಯಾಕ್ ಹೆಡ್ಲೈಟು. ಸೊ ಫೋಕಸ್ ಸಾಕಾಗಿಲ್ಲ. ಹೆಡ್ಲೈಟ್ ನೀವು ಅಬ್ಸರ್ವ್ ಮಾಡ್ಬೋದು, ಡಿಮ್ಯಾಂಡ್ ಡಿಪ್ ಮಾಡಿದಾಗಲೂ ಫೋಕಸ್ ನುಗ್ಗಲ್ಲ. ಆ್ಯಕ್ಚುಲಿ ಇದು ಅವರೇಜ್ ಆಗಿ ಒಂದು 80 to 100 ಓಡಿಸೋದಕ್ಕೆ ವಿಸಿಬಿಲಿಟಿ ಸಾಕು. ಬಟ್ 100+ ಹೋಗೋದಾದ್ರೆ ಟರ್ನಿಂಗ್ಸಲ್ಲೆಲ್ಲ ತುಂಬ ಡಾರ್ಕ್ನೆಸ್ ಫೀಲ್ ಆಗುತ್ತೆ, ಫೋಕಸ್ ನುಗ್ತಿಲ್ಲ. ಸೊ ಈ ಒಂದು ಗಾಡಿಗೆ ಹೆಡ್ಲೈಟ್ ಮೇಜರ್ ಡ್ರಾಬ್ಯಾಕ್ ಅಂತ ನಂಗೆ ಅನ್ಸುತ್ತೆ. ಸೊ ನೋಡಿ, ಕ್ರಾಸಿಂಗ್ ಎಲ್ಲ ಏನು ವಿಸಿಬಿಲಿಟಿ ಇಲ್ಲ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಓವರ್ಟೇಕ್ ಮಾಡೋಕ್ಕೆಲ್ಲ ತುಂಬ ರಗಳೆ ಆಗುತ್ತೆ ನೈಟ್ ಟೈಮು. ಸೊ ಓವರಾಲ್ ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಟೆಕ್ನಿಕಲ್ ಆಗಿ ನಾನು ಹೇಳೋಲ್ಲ, ಸೊ ನನಗೆ ಫೀಲ್ ಆಗಿರೋದನ್ನು ನಾನು ಹೇಳ್ತೀನಿ ಅಷ್ಟೇ. ಸೊ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಇದರಲ್ಲಿ ಅಂದರೆ ಇದರಲ್ಲಿ ರೇರ್ ವೈಪರ್ ಕೊಟ್ಟಿಲ್ಲ. ಸೊ ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಇದು ಕೂಪೆ ಡಿಸೈನ್ ಇರೋದ್ರಿಂದ ತುಂಬ ಡಸ್ಟ್ ಬಂದು ಕೂತ್ಬಿಡುತ್ತೆ ಗ್ಲಾಸ್ ಮೇಲೆ. ಸೊ ಕ್ಲೀನ್ ಮಾಡ್ಕೊಳಕ್ಕೆ ರೇರ್ ವೈಪರ್ ಇದ್ದಿದ್ದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾಕೆ ಆ್ಯಕ್ಚುಲಿ ಪೆಟ್ರೋಲ್ ಇಂಜಿನ್ ಹೋದ್ವಿ ಅಂದರೆ ನಮ್ಗೆ ನಿಯರೆಸ್ಟ್ CNG ಬಂಕ್ಸ್ ಇರಲಿಲ್ಲ, 1 ಪಾಯಿಂಟ್. ಆ್ಯಂಡ್ ನಮಗೆ ಅರೌಂಡ್ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ CNG ಬಂಕ್ಸ್ ಇತ್ತು. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಅದು ಕಾಸ್ಟ್ ವೈಸು CNG ಜಾಸ್ತಿ ಇತ್ತು, 1.25 ಲಕ್ಷ ಜಾಸ್ತಿ ಇತ್ತು. ಸೊ ನಮಗೆ ಅದೇ ಬಜೆಟನ್ನು ಪೆಟ್ರೋಲಿಗೆ ನಾವು ಹಾಕಿದ್ರೆ 2.5 ವರ್ಷ ಕಾರ್ ಫ್ರೀಯಾಗಿ ಓಡಿಸ್ದಂಗೆ ಆಗುತ್ತೆ ನಮ್ಮ ದೇಶದಲ್ಲಿ. ನಾವು ಪೆಟ್ರೋಲಿಗೆ ಹೋದ್ವಿ. ಆ್ಯಂಡ್ ಫೀಲ್ ಪೆಟ್ರೋಲ್ ಮೇಂಟೆನೆನ್ಸ್ ಅಗೇನ್ ಅಲ್ಲಿ ನಾವು ಎಕ್ಸ್ಟ್ರಾ ಮೇಂಟೆನೆನ್ಸ್ ಕೇಳುತ್ತೆ CNGಗೆ. ಸೊ ಈ ಪೆಟ್ರೋಲಲ್ಲಿ ಆ ಮೇಂಟೆನೆನ್ಸಲ್ಲಿ ಸೇವ್ ಮಾಡ್ಬೋದು. ಸೊ ಓವರಾಲ್ ನನ್ನ ಫೀಡ್ಬ್ಯಾಕ್ ಅಂದರೆ ವಿತಿನ್ 15 ಕಿಲೋಮೀಟರ್ಸ್ ಒಳಗೆ ನಮಗೇನಾದ್ರು ಬಂಕ್ಸ್ ಇದ್ದರೆ ಸೊ 200% ನಾವು ತಗೊಬೋದು. ಫೈನಲಿ ನಾವೆಲ್ಲ ಗಾಡಿ ಸೆಲೆಕ್ಟ್ ಮಾಡಾಗಿರುತ್ತೆ, ಎಲ್ಲ ಫೀಚರ್ಸ್ ಚೆಕ್ ಮಾಡ್ಕೊತೀವಿ. ಸೊ ಓವರಾಲ್ ಎಲ್ಲ ನಾವು ನೋಡಿ ಫೈನಲ್ ಮಾಡಾಗಿರುತ್ತೆ. ಸೊ ಡೆಲ್ಟಾ ಸಿಗ್ಮಾ, ಡೆಲ್ಟಾ ಅಥವಾ ಡೆಲ್ಟಾ ಪ್ಲಸ್, ಟರ್ಬೋ ಬರೀತಾರೆ ಟರ್ಬೋ. ಸೊ ಎಲ್ಲ ಯೋಚನೆ ಮಾಡಾದ್ಮೇಲೆ ಫೈನಲ್ ಆಗಿ ನಾವು ಬರೋ ಕನ್ಫ್ಯೂಷನ್ ಏನಪ್ಪ ಅಂದರೆ ಕಲರ್ ಕಾಂಬಿನೇಷನ್. ಕಲರ್ ಕಾಂಬಿನೇಷನಲ್ಲಿ ಸೊ ಬೆಸ್ಟ್ ನೆಕ್ಸಾದಲ್ಲಿ ಬಂದಿರೋದು ನೆಕ್ಸಾ ಬ್ಲೂನೇ ಬೆಸ್ಟ್ ಇದೆ. ಅದು ಬಿಟ್ಟರೆ ಈವನ್ ರೆಡ್ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವರ್ಷನ್ ವೈಟ್. ನಾವು ಯಾಕೆ ವೈಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಸೊ ನೈಟ್ ಡ್ರೈವ್ ಒಂದು ಸ್ವಲ್ಪ ಜಾಸ್ತಿ ಓಡ್ತಿತ್ತು ಗಾಡಿ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ವಿಸಿಬಿಲಿಟಿ ಆ್ಯಂಡ್ ನೈಟ್ ಕತ್ಲಲ್ಲಿ ಕ್ಲೀನಾಗಿ ವೈಟ್ ಎದ್ದು ಕಾಣುತ್ತೆ. ಸೊ ಆಕ್ಸಿಡೆಂಟ್ಸು ಆ್ಯಂಡ್ ಇವೆಲ್ಲಕ್ಕೆ ಹೆಲ್ಪ್ ಆಗುತ್ತೆ. ಆ ರೀತಿ ಏನಾದ್ರು ಸಮಸ್ಯೆಗೆ ವಿಸಿಬಿಲಿಟಿ ಚೆನ್ನಾಗಿದ್ದಷ್ಟು ಸೊ ಈಸಿ ಆಗುತ್ತೆ ನಮ್ಮ ದೇಶಕ್ಕೆ. ನಾವು ವೈಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಮತ್ತೊಂದು ಮೇಂಟೆನೆನ್ಸ್ ಈಸಿ ಆ್ಯಕ್ಚುಲಿ. ಸೊ ನಿಮಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಇವೆಲ್ಲ ಹೈಲೈಟ್ಸ್ ಆಗಲ್ಲ ವೈಟಲ್ಲಿ. ಸೊ ಅದೇ ನೀವು ನೆಕ್ಸಾ ಬ್ಲೂ ಅಥವಾ ರೆಡ್ ಬೇರೆ ಯಾವುದೇ ಕಲರ್ ಡಾರ್ಕ್ ಕಲರ್ ತಗೊಂಡ್ಬಿಟ್ಟು ನಿಮಗೆ ಸ್ಮಾಲ್ ಸ್ಕ್ರ್ಯಾಚಸ್ ಎಲ್ಲ ಇದು ಕಾಣುತ್ತೆ.
ಇವನ್ ಆ ಕಲರ್ ತುಂಬ ಚೆನ್ನಾಗಿದೆ, ನೆಕ್ಸಾ ಬ್ಲೂ, ಬಟ್ ವೈಟ್ ಈಸ್ ದ ಬೆಸ್ಟ್. ನೈಟ್ ಟೈಮಲ್ಲಿ ಇದರಲ್ಲಿ ಒಂದು ಒಳ್ಳೆ ಫೀಚರ್ ಇದೆ. ಸೊ ಇದೇನಪ್ಪ ಅಂದರೆ ನಾವು ಆಫ್ ಮಾಡಿ ಹೊರಗಡೆ ಹೋಗ್ತಾ ಅಂದರೆ ಆಟೋದಲ್ಲಿ ಇಟ್ಬಿಟ್ಟು, ಅಂದರೆ ಹೆಡ್ಲೈಟ್ ಸೆಟ್ಟಿಂಗನ್ನು ಆಟೋದಲ್ಲಿ ಇಟ್ಬಿಟ್ಟು ನಾವು ಹೊರಗಡೆ ಇಗ್ನಿಷನ್ ಆಫ್ ಮಾಡಿ ಹೊರಗಡೆ ಹೋದಾಗ ರಿಟರ್ನ್ ಬಂದಾಗ ಸೊ ನಾವು ಕೀಯಲ್ಲಿ ಅನ್ಲಾಕ್ ಮಾಡಿದ್ರೆ ಹೆಡ್ಲೈಟು ಆನ್ ಆಗುತ್ತೆ. ಸೊ ಇದರಿಂದ ನಮಗೆ ಸೊ ಏನಾದ್ರು ಇಂಟೀರಿಯರ್ ಪ್ಲೇಸಲ್ಲಿ ಹೋದಾಗ ಸೊ ಎಲ್ಲ ಆ್ಯಕ್ಚುಲಿ ಹೆಡ್ಲೈಟ್ ವಿಸಿಬಿಲಿಟಿ ಅಥವಾ ಕಾರಕ್ಕೆ ಹೋಗೋದಕ್ಕೆ ಅಥವಾ ಕಾರನ್ನು ಹುಡುಕೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೈನಲಿ ಈ ಫೀಚರ್ಸಿಗೆ ಈ ಕೀ ಆಗಲಿಲ್ಲ, ಸ್ಟಾರ್ಟ್ ಬಟನ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇವನ್ ಹೆಡ್ ರೆಸ್ಟ್ ಚೆನ್ನಾಗಿದೆ, ಸೀಟ್ ಆ್ಯಂಡ್ ಕುಷನ್ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ. ಸೈಡ್ ರೆಸ್ಟ್ ಎಲ್ಲ ತುಂಬ ಕಂಫರ್ಟಬಲ್ ಇದೆ. ಸೊ ಒಳಗಡೆ ಲುಕ್ ಕೂಡ ನೋಡ್ಬೋದು ನೀವು, ಸ್ಪೇಸಿಂಗ್ ಆಗಿ ಮಾಡಿದ್ದಾರೆ, ಕಂಫರ್ಟಬಲ್ ಆಗಿ ವರ್ಕ್ ಮಾಡ್ಬೋದು, ಎಲ್ಲ ಕ್ಲಮ್ಸಿ ಮಾಡಿಲ್ಲ. ಫೋರ್ ಸಿಲಿಂಡರ್ ವೆಸ್ಪಿರೇಟೆಡ್ ಇಂಜಿನ್, ಇದು ಟರ್ಬೋ ಅಲ್ಲ. ಸೊ ರಿಯಲ್ ಇಂಜಿನ್ ಸೌಂಡ್ ನೀವು ಕೇಳ್ಬೋದು, ಸೌಂಡ್ ಅಂತೂ ತುಂಬ ಸ್ಮೂತ್ ಇದೆ ಗಾಡಿ. ಫ್ರಂಟ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಎಲ್ಲ ಕಡೆ. ಸೀಟ್ ಕವರ್ ರೂರಲ್ ಏರಿಯಾ ಆಗಿದ್ರಿಂದ ನಾವು ಹಾಕ್ಸಿದೀವಿ. ಇಂಟೀರಿಯರ್ ಅಲ್ಲಿ ಒಂದು ಒಳ್ಳೆ ಲುಕ್ ಕೊಟ್ಟಿದೆ. 3D ಮ್ಯಾಟ್ ಆಗಿರ್ಬೋದು, ಸೀಟ್ ಕವರ್ಸ್ ಆಗಿರ್ಬೋದು, ಒಂದು ಒಳ್ಳೆ ಲುಕ್ ಕೊಟ್ಟಿದೆ. ಅದ್ರ ಜೊತೆಗೆ ನಾವು ಫ್ಲೋರ್ ಮ್ಯಾಟ್ ಹಾಕ್ಸಿದ್ದೀನಿ. ಸೊ ಅದು ಕೂಡ ನನಗೆ ಆ್ಯಕ್ಚುಲಿ ಇದು ರೂರಲ್ ಏರಿಯಾ ಆಗಿದ್ದರಿಂದ, ರಿಮೋಟ್ ಏರಿಯಾ ಆಗಿದ್ದರಿಂದ ಇಲ್ಲಿ ಗಲೀಜೆಲ್ಲ ತುಂಬ ಆಗುತ್ತೆ, ಹಾಗಾಗಿ ಕ್ಲೀನ್ ಮೈಂಟೆನೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ನಾನು ಮೊದಲೇ ಹೇಳ್ದಂಗೆ ಗಾಡಿದು ಒಂದು ಔಟ್ಲುಕ್ ನೀವು ನೋಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಲುಕ್ ಕೊಟ್ಟಂಗೆ ಬೇರೆ ಯಾವ ಕಲರ್ ನನಗೆ ಆ್ಯಕ್ಚುಲಿ ನೋಡಿದಾಗ ಈ ಔಟ್ಲುಕ್ ಕೊಡಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಸೊ ಫೈನಲಿ ಆ್ಯಕ್ಚುಲಿ ಆಲ್ ಇನ್ ಒನ್ ಫೀಚರ್ ಇರೋಂಥದ್ದು ಒಂದು ವೆಹಿಕಲ್ಲು. ಸೊ ಯಾರು ಬೇಕಾದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋರು ಕಣ್ಮುಚ್ಕೊಂಡು ತಗೊಬೋದು. ಈ ಬಜೆಟಲ್ಲಿ ಯಾರು ಕ್ರಾಸ್ ಓವರ್ ಸೆಗ್ಮೆಂಟಲ್ಲಿ ನೋಡ್ತಿದ್ರೆ ಸೊ ಮೇಂಟೆನೆನ್ಸ್ ವೈಸ್ ದಿ ಬೆಸ್ಟ್ ಇದೆ. ಸೊ ನನ್ನ ಫಸ್ಟ್ ಸರ್ವಿಸಲ್ಲಿ ಅರೌಂಡ್ 2,000 ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವಿಸ್ ಎರಡರಿಂದ ಒಟ್ಟು ಒಂದು 2.5 ಒಳಗಾಗಿದೆ. ಸೊ ಥರ್ಡ್ ಸರ್ವಿಸ್ ಬಂದ್ಬಿಟ್ಟು ಅರೌಂಡ್ 3.5 ಒಳಗೆ ಕಂಪ್ಲೀಟ್ ಆಗಿದೆ. ಓವರಾಲ್ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಸೊ ರಿಯಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ ಗಾಡಿ. ತುಂಬ ರಿಸರ್ಚ್ ಮಾಡಿದ ಮೇಲೆ ನಾವು ಈ ಗಾಡಿನ ಪರ್ಚೇಸ್ ಮಾಡಿದ್ವಿ. ಅಷ್ಟು ರಿಸರ್ಚ್ ಮಾಡೋದಕ್ಕೆ ವಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ವೆಹಿಕಲ್. ಥ್ಯಾಂಕ್ ಯು.